ಮೊದಲನೇದಾಗಿ ಇಲ್ಲಿರುವಂತಹ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ. ಹಾಗೆ ಒಂದು ಸ್ವಲ್ಪ ನಿಮ್ಗೆ ಇಲ್ಲಿ ತೊಂದರೆ ಆಯಿತು ಅಂತ ಕೇಳ್ಪಟ್ವಿ, ಅದಕ್ಕೆ ಸಾರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಡಿಜಿಟಲ್ ಮಿತ್ರರಿಗೆ ನಮಸ್ಕಾರಗಳು. ನನ್ನ ಅಂದರೆ ಈ ರುಕ್ಮಿಣಿ ರಾಧಾಕೃಷ್ಣ ಸಿನಿಮಾದಲ್ಲಿ ನನ್ನ ಪಾತ್ರ ನೀವೆಲ್ಲರೂ ನೋಡಿರ್ತೀರ. ಇಲ್ಲಿ ಹಾಡು ನೋಡಿದಾಗ ಗೊತ್ತಾಗಿರುತ್ತೆ ನಿಮಗೆ ನನ್ನ ಪಾತ್ರ ಯಾವ ಥರ ಇರ್ಬೋದು ಅಂತ. ಒಂದು ಇನ್ನೋಸೆನ್ಸ್ ಜೊತೆಗೆ ಒಂದು ಪ್ರೌಢತೆ ಇದೆ. ಸೊ ಈ ಪಾತ್ರ ರುಕ್ಮಿಣಿಯಿಂದ ಶುರುವಾಗುವಂತಹ ಪಾತ್ರ ಇದು. ರುಕ್ಮಿಣಿಯಿಂದ ಶುರುವಾಗಿ ರಾಧನ ಹತ್ರ ಬರುತ್ತೆ, ಮತ್ತೆ ರಾಧನ ಹತ್ರ ಬಂದಲ್ಲಿ ಮತ್ತೆ ಪುನಃ ವಾಪಸ್ಸು ಎಲ್ಲಿಗೆ ಹೋಗುತ್ತೆ ಅನ್ನೋ ಒಂದು ಕ್ವೆಶನ್ ಮಾರ್ಕ್ ಇರುತ್ತೆ. ಅದನ್ನು ನಾನು ರಿವೀಲ್ ಮಾಡಲ್ಲ, ಆಮೇಲೆ ಮಾಡಿದ್ರೆ ನಮ್ಮ ಡೈರೆಕ್ಟರ್ ಅಷ್ಟೇ. ಈ ಪಾತ್ರ ತುಂಬ ಅದ್ಭುತವಾಗಿದೆ. ಯಾಕೆ ಅಂತಂದರೆ ನಾನು ರಿಯಲ್ ಲೈಫಲ್ಲಿ ಎಷ್ಟು ಫನ್ ಆಗಿರ್ತೀನೋ ಅದೇ ಥರನೇ ಇದೆ ಈ ಪಾತ್ರ. ಸೊ ಹಾಗಾಗಿ ನನಗೆ ಈ ಪಾತ್ರ ನಿರ್ವಹಿಸೋದಕ್ಕೆ ಅಷ್ಟು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಹಾಗೆ ಮೊದಲನೇ ಸಲ ಈ ಕತೆ ಕೇಳಿದಾಗಲೂ ಅಷ್ಟೇ ಎಕ್ಸೈಟ್ ಆಯಿತು, ಯಾಕೆಂದರೆ ತುಂಬ ಮನಸ್ಸಿಗೆ ಹತ್ತಿರ ಆಗುವಂತಹ ಪಾತ್ರ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಸಿನಿಮಾ ನೋಡ್ತು ಅಂತಂದರೆ ನಿಮಗೂ ಕೂಡ ಇದು ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿ ಇದು ಈ ಒಂದು ಕತೆ ಮೂಡ್ ಬಂದಿದೆ. ಸೊ ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂತಂದರೆ ಇಂಥ ಒಂದು ಪಾತ್ರಕ್ಕೆ ಇವರೇ ಕರೆಕ್ಟಾಗಿ ಸೆಟ್ ಆಗ್ತಾರೆ ಅಂತ ಹೇಳಿ ನನ್ನ ಆಯ್ಕೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಾವು ಕುಂಭಕೋಣಂಗೆ ಶೂಟಿಂಗ್ ಹೋದಾಗ್ಲೂ ಅಷ್ಟೇ, ಬೀಯಿಂಗ್ ಅ ಪ್ರೊಡ್ಯೂಸರ್ ಸುಮ್ಮನೆ ಅಂದರೆ ನಾನು ದುಡ್ಡು ಹಾಕ್ತಾ ಇದ್ದೀನಿ ಅನ್ನೋ ಥರ ಇರಲಿಲ್ಲ ಅವರು. ಅದು ಬಿಟ್ಟು ಏನೇನು ಜೊತೆಗೆ ಟೀಮ್ ಜೊತೆ ನಿಂತ್ಕೊಂಡು ಎಷ್ಟೆಲ್ಲ ನಿಭಾಯಿಸ್ಬೋದು ಅಷ್ಟು ನಿಭಾಯಿಸ್ತಿದ್ರು. ಪಾಪ ನಾನು ಸುಮ್ಮನೆ ಹೇಳಬಾರ್ದು, ಬೆಳಿಗ್ಗೆ ನನ್ನ ಕರ್ಕೊಂಡು ಅಂದರೆ 5 ಗಂಟೆಗೆ ರೂಮಿಂದ ಹೊರಡಬೇಕಾಗಿತ್ತು. 5 ಗಂಟೆಗೆ ಹೊರಡಬೇಕು ಅಂದಾಗ ಇವ್ರು ನನ್ನ ಕರ್ಕೊಂಬಂದು ಸೆಟ್ಟಿಗೆ ಬಿಟ್ಟಿದ್ದಾರೆ. ಅಂದರೆ ಅಷ್ಟು ಡೆಡಿಕೇಟೆಡ್ ಆಗಿ ಅವ್ರು ವರ್ಕ್ ಮಾಡಿದ್ದಾರೆ. ನನ್ನ ಪ್ರೊಡ್ಯೂಸರ್ ನಾನು ದುಡ್ಡು ಹಾಕ್ತಿದ್ದೀನಿ ಈ ಥರ ಯಾಕೆ ಇರಬೇಕು ಅನ್ನೋ ಥರ ಮೈಂಡ್ ಸೆಟ್ಟೇ ನಾನು ನೋಡಲಿಲ್ಲ. ಅಷ್ಟು ಡೌನ್ ಟು ಅರ್ತ್ ಮನುಷ್ಯ. ಸೊ ತುಂಬ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಸಿನಿಮಾಗೆ ಏನು ಬೇಕೋ ಎಲ್ಲದನ್ನೂ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಡೈರೆಕ್ಟರ್ ಮೊದಲನೇ ಸತಿ ಕತೆ ಹೇಳೋದಕ್ಕೆ ಅಂತ ಬಂದಾಗ 2 ಪಾತ್ರ ಇದೆ, 2ರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೀವು ನೋಡಿ ಅಂತಂದರು. ನನಗಿಷ್ಟ ಅವ್ರು ಅಂದ್ಕೊಂಡಿದ್ದು ನನಗೆ ರಾಧಾ ಪಾತ್ರ ಕೊಡಬೇಕು ಅಂತಾನೆ. ಬಟ್ ಅವ್ರು ಅಂದ್ಕೊಂಡಿದ್ದು ನಾನು 2ರಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ತಾರೋ ಅವ್ರು ನೋಡೋಣ ಅನ್ನೋ ಥರ ಅಂದ್ಕೊಂಡಿದ್ರು. ಬಟ್ ಇಲ್ಲ, ನಾನು ಒಪ್ಕೊಂಡಿದ್ದು ರಾಧಾ ಪಾತ್ರನೇ. ಹಾಗಂತ ಹೇಳಿ ರುಕ್ಮಿಣಿ ಪಾತ್ರಕ್ಕೆ ವೆಯ್ಟೇಜ್ ಇಲ್ಲ ಅಂತಲ್ಲ. ರುಕ್ಮಿಣಿ ಪಾತ್ರಕ್ಕಿಂತ ರಾಧಾ ಪಾತ್ರ ನಾನು ಚೆನ್ನಾಗಿ ನಿಭಾಯಿಸ್ಬೋದು ಅಂತ ನನಗೆ ಅನಿಸಿದ್ದಷ್ಟೇ. ಬಟ್ ರುಕ್ಮಿಣಿ ಪಾತ್ರಕ್ಕೂ ಅಷ್ಟೇ ವೆಯ್ಟೇಜ್ ಇದೆ. ಹೇಳ್ದಾಗೆ ನಾನು ರುಕ್ಮಿಣಿ ಇಲ್ಲ ಅಂತಂದರೆ ರಾಧಾ ಬರೋದಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ನಾವು ಶೂಟ್ ಮಾಡಬೇಕಾದ್ರೂ ನಮಗೆ ಒಂದು ಫ್ರೀಡಮ್ ಕೊಟ್ಟಿದ್ದರು. ನಿಮಗೆ ಅಂದರೆ ಎಲ್ಲೂ ನಮ್ಮನ್ನು ಕಟ್ ಹಾಕಿಲ್ಲ. ಆ್ಯಕ್ಟ್ ಮಾಡುವಾಗ ನಿಮಗೆ ಹೇಗಾಗುತ್ತೋ ಹಾಗೆ ಮಾಡಿ ಮ್ಯಾಮ್, ಅಕಸ್ಮಾತ್ ನಮ್ಗೆ ಏನಾದ್ರು ಒಂಚೂರು ತಪ್ಪಂತ ಅನ್ನಿಸ್ತು ಅಂದರೆ ನಾವು ಹೇಳ್ತೀವಿ ಅಂತ ಹೇಳಿ ನಂಗೆ ತುಂಬ ಫ್ರೀಡಮ್ ಕೊಟ್ಟು ಈ ಒಂದು ಪಾತ್ರನ ಮಾಡಿಸಿದ್ದಾರೆ. ಥ್ಯಾಂಕ್ ಯು ಪ್ರಾಣ್ ಸರ್. ಆ್ಯಂಡ್ ನೆಕ್ಸ್ಟ್ ನಮ್ಮ ಭರತ್ ಅವರು, ಅವ್ರನ್ನ ಹೀರೋ ಅಂತ ನಾವು ಹೇಳೋಕ್ಕೆ ಆಗಲ್ಲ, ಆಲ್ರೌಂಡರ್ ಅವರು. ಬರೀ ಹೀರೋ ಆಗಿ ಮಾತ್ರ ಕೆಲಸ ಮಾಡಿಲ್ಲ ಈ ಸಿನಿಮಾದಲ್ಲಿ. ನನಗೆ ಕತೆ ಹೇಳೋಕ್ಕೂ ನಮ್ಮ ಮನೆಗೆ ಬರ್ತಾರೆ, ಸೆಟ್ಟಲ್ಲಿ ಏನಾದ್ರು ವಿಷಯಗಳಿದ್ರೂ ನನ್ನ ಹತ್ರ ಹೇಳ್ತಾರೆ. ಆ್ಯಂಡ್ ಈಗ ಅಂದರೆ ಮ್ಯೂಸಿಕ್ ಮಾಡ್ಬೇಕಾದ್ರು ಅಲ್ಲೂ ಹೋಗಿ ಕೂತ್ಕೋತಾರೆ, ಡಬ್ಬಿಂಗ್ ಮಾಡಿಸ್ಬೇಕಾದ್ರೆ ಬಂದು ಕೂತಿದ್ದಾರೆ. ಡಬ್ಬಿಂಗ್ ಮಾಡ್ಬೇಕಾದ್ರೂ ಪ್ರತಿಯೊಂದು ವಿಚಾರದಲ್ಲೂ ಬಂದು ಕೂತು ಎಲ್ಲದನ್ನು ನನ್ನ ಕೆಲಸ ಅಂದ್ಕೊಂಡು ಅವ್ರು ಮಾಡಿದ್ದಾರೆ. ನನಗೆ ಈ ಸಿನಿಮಾಲಿ ಬರೀ ಹೀರೋ ಅಂತ ಅನಿಸಿಲ್ಲ, ಹೀ ಈಸ್ ಆಲ್ರೌಂಡರ್. ಆ್ಯಂಡ್ ಅವ್ರಿಗೆ ಈ ಸಿನಿಮಾ ಮೇಲಿರೋ ಪ್ಯಾಷನ್, ಅವರ ಇಂಟ್ರೆಸ್ಟ್, ನಿಜವಾಗ್ಲೂ ಅದನ್ನು ನೋಡಿ ನನಗೆ ಖುಷಿ ಆಯಿತು. ಯಾಕೆ ಅಂತಂದರೆ ನಮ್ಮ ಕಲಾವಿದ್ರದ್ದು ಕೆಲಸ ಏನಿರುತ್ತೆ, ನಾವು ಬರ್ತೀವಿ, ಆ್ಯಕ್ಟ್ ಮಾಡ್ತೀವಿ, ಹೋಗ್ತೀವಿ. ಬಟ್ ಅವ್ರು ಅಷ್ಟು ಮಾತ್ರ ಮಾಡಿಲ್ಲ ಈ ಸಿನಿಮಾಗೆ. ಪ್ರತಿಯೊಂದು ಭಾಗದಲ್ಲೂ ಕೂಡ ವಿಭಾಗದಲ್ಲೂ ವರ್ಕ್ ಮಾಡಿದ್ದಾರೆ ಅವರು. ಸೊ ಇಂಥ ಒಂದು ಡೆಡಿಕೇಟೆಡ್ ಪರ್ಸನ್ ಜೊತೆ ನಾನು ಕೆಲಸ ಮಾಡಿದ್ದೀನಿ ಅನ್ನೋದಕ್ಕೆ ನನಗೆ ತುಂಬ ಖುಷಿ ಇದೆ ಆ್ಯಂಡ್ ಹೆಮ್ಮೆ ಇದೆ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸಚ್ ಅ ವಂಡರ್ಫುಲ್ ಕೋ-ಸ್ಟಾರ್. ಆ್ಯಂಡ್ ನಾನು ಮಾಡೇ ಇಲ್ಲ ನಾವಿಬ್ಬರು ಒಟ್ಟಿಗೆ ನಾವು ಆ್ಯಕ್ಟ್ ಮಾಡೋಕ್ಕೆ ಆಗಿಲ್ಲ. ಬಟ್ ನಾವು ಯಾವಾಗ ಸಿಕ್ಕಿದ್ರೂ ಚೆನ್ನಾಗಿ ಮಾತಾಡ್ಸಿದ್ದಾರೆ, ಚೆನ್ನಾಗಿ ಮಾತಾಡಿದ್ದೀವಿ. ಅಷ್ಟು ಬಿಟ್ಟರೆ ಇಬ್ಬರು ನಾವು ಸ್ಕ್ರೀನ್ನ ಶೇರ್ ಮಾಡೇ ಇಲ್ಲ ಒಟ್ಟಿಗೆ. ಗೊತ್ತಿಲ್ಲ ಇನ್ ಫ್ಯೂಚರ್ ಹೇಗಾಗುತ್ತೋ ಏನೋ. ಬಟ್ ಈಗ ಸಾಂಗ್ನ ನೋಡಿದಾಗ ಅನಿಸಿದ್ದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಅವ್ರಿಗೆ ಪಾಪ ನಮ್ಮ ಭಾಷೆ ಗೊತ್ತಿಲ್ಲದೆ ಇದ್ರೂ ಅದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಯಾವ ರೀತಿ ಅವ್ರು ರಿಯಾಕ್ಟ್ ಮಾಡಬೇಕು, ಹೇಗೆ ಅದಕ್ಕೆ ಯಾವ್ಯಾವ ರೀತಿ ಪ್ರಿಪ್ರೇಷನ್ಸ್ ಮಾಡಬೇಕು, ಅದನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಸೊ ಸ್ಕ್ರೀನ್ ಮೇಲೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ ZL ಅವ್ರ ಜೊತೆ ಕೆಲಸ ಮಾಡಿದ್ದೀವಿ ನಾವು. ಆದರೆ ನನ್ನ ಸಿನಿಮಾಗೆ ಇಂಥ ಒಂದು ಒಳ್ಳೆ ಮ್ಯೂಸಿಕ್ನ ಕೊಟ್ಟಿದ್ದಾರೆ. ನನ್ನ ಸಿನಿಮಾ ಅಲ್ಲ, ನಮ್ಮ ಸಿನಿಮಾ. ಆದರೆ ಅದೊಂಥರ ಇದು ಸರ್, ಏನಂತಂದರೆ ಅನಿಸುತ್ತಲ್ವ ನನ್ನ ಸಿನಿಮಾ ಅನ್ನೋ ಥರ ಅದೊಂದು ಬಂದ್ಬಿಡುತ್ತೆ ಮಧ್ಯದಲ್ಲಿ. ಬಟ್ ಅಲ್ಲ, ನಮ್ಮೆಲ್ಲರ ಸಿನಿಮಾ.
ಬಟ್ ತುಂಬ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದೀರಾ ಸುನಾಥ್ ಗೌತಮ್ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗುತ್ತೆ ಅಂದರೆ ಸಾಂಗ್ ಕೇಳ್ತಾ ಇತ್ತು ಅಂದರೆ ಕೇಳ್ತಾನೆ ಇರಬೇಕು. ಆ ಮ್ಯೂಸಿಕ್, ಆ ಮೆಲೋಡಿ ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಒಳ್ಳೆ ಹಾಡುಗಳನ್ನ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಮತ್ತು ಭರತ್ ಅವ್ರದ್ದು ಒಂದು ಹಾಡನ್ನ ಕೆ ಕಲ್ಯಾಣ್ ಸರ್ ಬರೆದಿದ್ದಾರೆ. ತುಂಬ ಖುಷಿ ಆಯಿತು ಆ ಸಾಂಗ್ ಕೇಳಿ. ಬಿಕಾಸ್ ಚಿಕ್ಕ ವಯಸ್ಸಲ್ಲಿ ನಾವು ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿದ್ವಿ, ಅಂದರೆ ಅವ್ರ ಹಾಡುಗಳನ್ನ ಕೇಳ್ಕೊಂಡು ಬೆಳೆದಿದ್ದೀವಿ. ಅಂಥವ್ರು ನಮ್ಮ ಸಿನಿಮಾಗೆ ಹಾಡು ಬರೆದಿದ್ದಾರೆ ಅಂತ ಅಂದಾಗ ಅದರಷ್ಟು ಹೆಮ್ಮೆ ಪಡುವಂತಹ ವಿಷಯ ಇನ್ನೊಂದಿಲ್ಲ ಅಂತ ಹೇಳ್ಬೋದು. ಸೊ ಅದು ಪಾಸಿಬಲ್ ಆಗಿದ್ದು ನಮ್ಮ ಪ್ರೊಡ್ಯೂಸರಿಂದ. ಬಿಕಾಸ್ ಅಂದರೆ ಏನು ಬೇಕೋ ಅದೆಲ್ಲ ಕೊಟ್ಟು ಅವರು ಎಲ್ಲರನ್ನೂ ಕರೆಸಿದ್ದಾರೆ. ಸೊ ಹಾಗಾಗಿ ಅವರಿಂದ ಇದೆಲ್ಲ ಸಾಧ್ಯ ಆಗಿರೋದು. ಆ್ಯಂಡ್ ನೆಕ್ಸ್ಟ್ ಲಹರಿ ಆಡಿಯೋ ಕಂಪ್ನಿಗೆ ನಮ್ಮ ಒಂದು ಹಾಡು, ಅಂದರೆ ನಮ್ಮ ಹಾಡುಗಳನ್ನ ಕರೆಸಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಲಹರಿ ವೇಲು ಸರ್, ನಮ್ಮ ಹಾಡುಗಳನ್ನ ಇಷ್ಟಪಟ್ಟು ಆ್ಯಂಡ್ ನಮ್ಮ ಯಂಗ್ ಟೀಮ್ನ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೊಂದು ಫಸ್ಟ್ ಸ್ಟೆಪ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಮ್ಮ ಹಾಡುಗಳನ್ನ ಲಹರಿ ಕಂಪ್ನಿಯವರು ತೊಗೊಂಡಿರೋದ್ರಲ್ಲೇ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾಗಿ ಮೂಡ್ ಬಂದಿದೆ ಅಂತ. ಇದೊಂದು ಫಸ್ಟ್ ಸ್ಟೆಪ್. ಸೊ ಇದರಿಂದ ಒಂದು ಏನು ನಮಗೆ ಖಚಿತ ಆಯಿತು ಅಂತಂದರೆ ಗ್ಯಾರಂಟಿ ನಮ್ಮ ಆಡಿಯನ್ಸ್ಗೆ ಈ ಸಿನಿಮಾ ಇಷ್ಟ ಆಗೇ ಆಗುತ್ತೆ ಅಂತ. ಯಾಕೆಂದರೆ ನಾವು ಸಿನಿಮಾ ಮಾಡೋದು ಒಂದು ನಮ್ಮ ಮನಸ್ತೃಪ್ತಿಗೆ, ಇನ್ನೊಂದು ನಮ್ಮ ಆಡಿಯನ್ಸ್ಗೆ ನಮ್ಮಿಂದ ಏನಾದರೂ ಕೊಡಲೇಬೇಕು ಅಂತ. ಸೊ ಖಂಡಿತವಾಗ್ಲೂ ನಿಮಗೆ ನಿರಾಸೆ ಆಗಲ್ಲ. ಈ ಸಿನಿಮಾ ನೀವು ತುಂಬ ಇಷ್ಟಪಡ್ತೀರಾ ಅಂತ ಹೇಳಿ ನಾವು ನಂಬಿದ್ದೀವಿ. ಆ್ಯಂಡ್ ನಿಮ್ಗೆ ಇಷ್ಟ ಆಗೋ ಹಾಗೇ ನಾವು ಈ ಕತೆ ಮೂಡ್ ಬಂದಿದೆ. ಸೊ ಎಂದಿನಂತೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇಲ್ಲಿವರೆಗೂ ನಾನು ಏನು ಬಂದು ನಿಂತಿದ್ದೀನಿ ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ಗಳಿಂದನೇ ನಾನು ಇಲ್ಲಿವರೆಗೂ ನಿಂತಿರೋದು. ಸೊ ಇನ್ನು ಮುಂದಕ್ಕೂ ಹೀಗೆ ಕರ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.